welcome back to our YouTube channel. ಎಲ್ಲಿದ್ದೀವಿ ಅಂತ ನೀವು ನೋಡ್ತಿದ್ರೆ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ಇವತ್ತು. ಯಾಕೆ ಅಂತ ಮೊದಲನೇ ರೀಸನ್ ಹೇಳ್ತಾಳೆ ನೋಡಿ ತೋರಿಸ್ತೀನಿ. ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಮ್ಮಂಗೆ ಸೀರೆ ಬೇಕಂತೆ ದೇವ್ರಿಗೆ ಗುಡ್ಸೋಕ್ಕೆ. ಸೊ ಇವಾಗ ಹೀರೋ ಏನೋ ಸುದರ್ಶನ್ ಸಿಲ್ಕಲ್ಲಿ ಆಫರ್ ನಡೀತಾ ಇದೆ ಅಂತ ಅಂದ್ರು. ಸೊ ನೋಡಕ್ ಬಂದಿದ್ದೀವಿ. ನಾವು ಸುದರ್ಶನ್ ಸಿಲ್ಕಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಆಫರ್ ಇರೋದು ನಿಜನಾ, ಸ್ಯಾರಿ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನೀವು ವರಮಹಾಲಕ್ಷ್ಮಿಗೆ ಎಲ್ಲಿ ಸ್ಯಾರಿ ತೊಗೊಂಡಿದ್ದೀರಾ ದೇವ್ರಿಗೆ ಗುಡ್ಸೋಕ್ಕೆ, ನೀವು ಯಾವ ಥರ ಮಾಡ್ತೀರಾ ಹಬ್ಬನ ಅಂತ ಎಲ್ಲ ಇದ್ರೆ ಹೇಳಿ ಕಮೆಂಟಲ್ಲಿ. ಗೈಸ್ ಫೈನಲಿ ನಾವು ಸುದರ್ಶನ್ ಸಿಲ್ಕಿಗೆ ಬಂದ್ವಿ. ನಿಜವಾಗ್ಲೂ 50% ಆಫರ್ ಇದೆ. ಒಳಗೆ ಹೋಗ್ಬಿಟ್ಟು ತೋರಿಸ್ತೀವಿ. ಗೈಸ್ ಇವಾಗ ನಾವು ಸುದರ್ಶನ್ ಸಿಲ್ಕ್ಸ್ ಒಳಗೆ ಬಂದ್ವಿ. ಇಲ್ಲಿ ನನ್ನ ಪ್ರಕಾರ ಕಲೆಕ್ಷನ್ಸ್ ತೋರ್ಸೋಕೆ ಬಿಡಲ್ಲ ಅನಿಸುತ್ತೆ. ಲಾಸ್ಟಿಗೆ ಯಾವ ಸೀರೆ ತೊಗೊಂಡಿದ್ದೀವಿ ನೋಡ್ತೀವಿ, ಹೇಳ್ತೀವಿ ನೋಡಿ ನಿಮಗೆ. ನೋಡಿ ಯಾವ ಥರ ಸ್ಯಾರಿ ಬೇಕು ಆ ಸೆಕ್ಷನಿಗೆ ಹೋಗ್ತೀವಿ ನಾವು. ಗೈಸ್ ನೋಡಿ ಇಲ್ಲಿ ಬಂದಿದ್ದೀವಿ, ನಾವೆಲ್ಲ ಹಿಂಗೆ ರೆಡಿ ಆಗಿದ್ದೀವಿ. ಇವಾಗ ಫಸ್ಟ್ ಫ್ಲೋರಲ್ಲಿ ಇದೆಯಂತೆ ಸಿಲ್ಕ್ ಸ್ಯಾರೀಸು. ನಾವು ಸಾಫ್ಟ್ ಸಿಲ್ಕ್ ನೋಡೋಣ ಅಂದ್ಕೊಂಡ್ವಿ ಫಸ್ಟ್. ಇವತ್ತು ಔಟ್ಫಿಟ್ ಆಫ್ ದ ಡೇ. ನನ್ನ ಬರ್ಡೇ ದಿವಸ 60 ಮಿನಿಟ್ಸ್ ಡೆಲಿವರಿ ಬಂತಲ್ಲ. ಇವಾಗ ಮಿಂತ್ರಾ, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಫಾಸ್ಟ್ ಡೆಲಿವರಿ ಬಿಟ್ಟಿದ್ದಾರೆ. ಒಂದ್ರಲ್ಲಿ ಬಿಟ್ಟರು ಅಂದೆ ಎಲ್ಲದರಲ್ಲೂ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕಡೆ 50% ಆಫರ್ ಅಂತ ಹಾಕಿದ್ದಾರೆ. ಏನು ಆಫರ್ ಕೊಡ್ತಾರೋ ನೋಡೋಣ ಬನ್ನಿ. ಇಲ್ಲೇ ಸಾಫ್ಟ್ ಸಿಲ್ಕ್ಸ್ ಎಲ್ಲ ಇದೆ. ಗೈಸ್ ಇವಾಗ ಮತ್ತೆ ಲೊಕೇಶನ್ ಚೇಂಜು. ಇವಾಗ ಅವರು 3rd ಫ್ಲೋರಲ್ಲಿ ಅಂತ ಹೇಳ್ತಿದ್ದಾರೆ. ನಾವು 3rd ಫ್ಲೋರಿಗೆ ಹೋಗ್ತೀವಿ ಇವಾಗ. ಇವಾಗ ನಮಗೆ ಇಲ್ಲಿ ಕಲೆಕ್ಷನ್ಸ್ ಚೂರು ಇಷ್ಟ ಆಗಲಿಲ್ಲ. ಹೆಂಗಿತ್ತು ಅಂದರೆ ಹಳ್ಳಿಯವ್ರು ಆಗ್ತಾರಲ್ಲ ಆ ಥರ ಇತ್ತು. ನಿಜವಾಗ್ಲೂ ಕಲೆಕ್ಷನ್ಸ್ ಇದೆ ಹೇಳ್ತೀವಿ ನೋಡಿ. ನಾವು ಯಾಕೆ ಆಫರ್ ಕೊಡ್ತಾರೆ ಅಂತ ಅಂದ್ಕೊಳ್ತೀವಲ್ಲ, ಉಳಿದಿರೋದು ಆಫರ್ ಕೊಡ್ತಾರೆ, ಅದನ್ನೇ ತೊಗೊಬೇಕು. ಇಲ್ಲ ಅಂದರೆ ಚೆನ್ನಾಗಿರೋದು ಯಾಕೆ ಆಫರ್ ಕೊಡ್ತಾರೆ ಹೇಳಿ ನೀವೇ. ಸೊ ಇವಾಗ ನಾವು ಬೇರೆ ಅಂಗಡಿಗೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಾವು ಸುದರ್ಶನಿಂದ ಆಪೋಸಿಟ್ ಸೈಡು ಇನ್ನೊಂದು ಅಂಗಡಿ ಇದೆ, ಅಲ್ಲಿಗೆ ನೋಡೋಣ ಅಂತ ಬಂದು. ಇಲ್ಲಾದರೂ ಒಳ್ಳೆ ಸ್ಯಾರಿ ಸಿಗುತ್ತಾ ನೋಡೋಣ. ಇವಾಗ ಯಾವುದು ಒಬ್ಬರು ಅಣ್ಣ ನಾವು ರೋಡಲ್ಲಿ ಹೋಗ್ತಿದ್ವಿ, ಕರ್ಕೊಂಬಂದಿದ್ದಾರೆ. ನೋಡೋಣ ಇಲ್ಲಿ ಹೆಂಗೆ ಸಿಗುತ್ತೆ ಅಂತ ಅನ್ಬೋದು. ಗೈಸ್ ಇಷ್ಟು ಸ್ಯಾರಿ ನೋಡಿದ್ವಿ. ನೋಡಿ ಇದರಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ನೋಡಿ ಆ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ. ಆ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಮಾತಾಡಲ್ಲ ಏನಕ್ಕೆ ಅಂತ ಕಮೆಂಟ್ ಹಾಕಿ. ಗೈಸ್ ನಾವು ಇವಾಗ ಕಬ್ಬನ್ಪೇಟೆ ಹಿಡ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಅಂತ ಅಲ್ಲಿ ಸಿಕ್ಕಿದ್ರೆ ಹೇಳ್ತೀವಿ ಹೆಂಗಿದೆ ಕಲೆಕ್ಷನ್ಸ್ ಅಂತ. ಗೈಸ್ ನಮಗೆ ಒಂದು ಡೌಟು, ಚಿಕ್ಕಪೇಟೆ ಇಷ್ಟು ದೊಡ್ಡಕ್ಕಿದ್ರು ಯಾಕೆ ಚಿಕ್ಕಪೇಟೆ ಅಂತಾರೆ? ನೀವಾದರೂ ಕಮೆಂಟ್ ಮಾಡಿ. ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ. ಸೊ ಕಚೋರಿನಾದರೂ ತಿನ್ನೋಣ ಅಂತೇಳಿ ನಮ್ಮಮ್ಮ ಸ್ಯಾರಿ ಮಾಡ್ತಾರಲ್ಲ ಇಲ್ಲಿಗೆ ಬರ್ತಿದ್ರು. ನಾನು ಮಕ್ಕಳು ಅವ್ರು ತಿನ್ನೋಕೆ ತಂದ್ಕೊಡ್ತಿರೋ ಚೆನ್ನಾಗಿ ತಿಂತಿದ್ದೀವಿ. ಅವನಿಗೆ ಇಂಟ್ರೆಸ್ಟಿಂಗ್ ಕಥೆಗಳು ಬೇಕಂದರೆ ಕಮೆಂಟ್ ಮಾಡಿ. ಅದ್ರದ್ದೇ ಒಂದು ಲಾಗ್ ಮಾಡ್ಬೋದು, ಅಷ್ಟು ಕಥೆಗಳಿದೆ ಅವಳಿಗೆ. ಇನ್ನೊಂದು ನಂಗೆ ಮತ್ತೆ ಶಾಪಿಂಗ್ ಹೋಗೋಕೆ ಇಷ್ಟ ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತ ಅಂದರೆ ಎಲ್ಲರ ಮನೇಲೂ ತಿನ್ನಕ್ಕೆ ಕೊಡ್ತಾರಂತೆ, ಅದಕ್ಕೆ. ಬಾಯಕ್ಕೆ ಆದಾಗ ಇಷ್ಟು ತಣ್ಣೀರು ಕುಡಿದ್ರೆ ನನಗೆ ಬಾಯಕ್ಕೆ ಹೋಗಲ್ಲ. ಓಕೆನಾ, ಅದಕ್ಕೆ ಹೇಳ್ತಿದ್ದೆ. ಅದಕ್ಕೆ ಈ ಥರ ಡೈಲಾಗ್ ಇಟ್ಕೊಂಡು ಏನಂದರೆ ಬಿಸಿನೀರು ಕುಡಿಯೋದ್ರೆ ಅಂತೆ. ಬಿಸಿನೀರು ತಗೊಂಡು ಮಿಕ್ಸ್ ಮಾಡಬೇಕಂತೆ. ಪ್ಲೀಸ್ ಆ್ಯಕ್ಚುಲಿ ನಂಗೆ ಫುಲ್ ಬಾಯಾರಿಕೆ ಆಗಿತ್ತು. ನಾನು ನೀರು ತೊಗೊಳಕ್ಕೆ ಅಷ್ಟೇ ಬಂದಿದ್ದು. ಇವರಿಬ್ಬರು ಕಚೋರಿ ತಿಂತೀನಿ ಅಂದರು. ಇವಾಗ ನೋಡಿ ನಮ್ದೆಲ್ಲ ಕಚೋರಿ ಮುಗೀತು. ನಾನು ಏನೋ ಕಟ್ಲೆಟ್ಟು ಅಂತ ಆರ್ಡರ್ ಮಾಡ್ತೀವಿ, ಇಷ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಮೈ ಗಾಡ್, ಮಸಾಲೆ ಕುಡಿತಾರೆ ಅವರು. ಏನಂತಾನೆ ಗೊತ್ತಾಗ್ತಿಲ್ಲ. ಈ ಥರ ರಿಯಾಕ್ಷನ್ ಈಗ ಮುಚ್ಕೊಂಡು ಕಚೇರಿ ತಗೋಬೇಕಿತ್ತು, ಚೆನ್ನಾಗಿತ್ತು. ಇವಾಗ ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಏನು ಅಂತ ಹೇಳಿ. ಯಾಕೆ ಕೇಳಿ, ಆ ರಶ್ ರೋಡಲ್ಲಿ ಅವನು ಸಿಮೆಂಟ್ ಹಾಕಿದ್ದಾನೆ. ಓಕೆನಾ,
ನಮಗೆ ಗೊತ್ತಿಲ್ಲ, ಅಲ್ಲಿ ಹಿಂದೆ ವೆಹಿಕಲ್ ಅವರೇ ನೋಡಿತೀರಿ. ಹಿಂದೆಲ್ಲಿಗೆ ಹೋಗ್ಬೇಕಾ, ವೆಹಿಕಲ್ ಮೇಲೆ ನಿಂತ್ಕೋಬೇಕಾ ನಾವ್ ಹೇಳಿ, ಮುಂದೆ ಕಂಟಿನ್ಯೂ ಮಾಡಿ. ಅದಕ್ಕೆ ನಾನಂದೆ ಇಲ್ಲೇ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಹೋಗೋ ಬರೋ ಜನಕ್ಕೆಲ್ಲ ಹೇಳಿ ಇಲ್ಲಿ ಸಿಮೆಂಟ್ ಹಾಕಿದ್ದೀನಿ, ಸಿಮೆಂಟ್ ಹಾಕಿ ಅಂತ ಬೈದಿಟ್ಟೆ ನಾನು. ಆಕ್ಚುಲಿ ಫಸ್ಟ್ ತೊಳೆದಿದ್ದು ನಾನು, ಇಬ್ರು ಆಕ್ಚುಲಿ ತುಳಿದೇ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಅವ್ನು ಬ್ರಿಕ್ ಅಲ್ಲಾಡಿದೆ ಅನ್ಕಂಡೆ, ಅವನು ಸಿಮೆಂಟ್ ಸಿಮೆಂಟ್ ಅಂತೆ. ಅವನು ಫುಲ್ಲು ಜಗಳ ಆಡ್ತಿದ್ದಾನೆ, ನನಗ್ ಭಯ. ಇವರಿಬ್ರು ಅವನಿಗೆ ನಾಯಿ ಕಾಲಿಡಕ್ಕೂ ಜಾಗ ಇರ್ಲಿಲ್ಲ ಅಂತಂದ್ರೆ ಸಿಮೆಂಟ್ ಹಾಕೊಂಡು ಒಂದ್ ನಾಯಿನೂ ಬರ್ಬಾರ್ದಾದ್ರೆ ಯಾರು ಕೇಳ್ತಾರೆ ಹೇಳಿ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ನೋಡೋಣ ತಡೀರಿ. ಗೈಸ್ ಇದು ಹೋಲ್ಸೇಲ್ ಅಂಗಡಿ, ಇದು ಹೋಲ್ಸೇಲ್ ಅಂಗಡಿ ಗೈಸ್, ಚೆನ್ನಾಗಿದೆ ಗೈಸ್. ಇವಾಗ ನಾವ್ ಹೇಳಿದ್ವಲ್ಲ ಶಾಂತಿ ಟೆಕ್ಸ್ಟೈಲ್ ಅಲ್ಲಿಗೆ ಬಂದಿದೀವಿ. ಅಯ್ಯೋ ಓಂ ಶಕ್ತಿ ಸರ್, ಶಾಂತಿ, ಓಂ ಶಾಂತಿ, ಶಾಂತಿನೂ ಅಲ್ಲ ಶಕ್ತಿನೂ ಅಲ್ಲ, ಓಂ ಶಾಂತಿ ಟೆಕ್ಸ್ಟೈಲ್ ನಿಜವಾಗ್ಲೂ 160 ಇಂದ ಸ್ಟಾರ್ಟ್ ಆಗಿದೆ. ಕಲೆಕ್ಷನ್ ಅಂತೂ ತುಂಬಾ ಇದೆ, ನಿಮ್ಗೆ ಯಾವ ತರ ಬೇಕು ಆ ತರ ತಗೋಬಹುದು. ನೋಡಿ ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿಟ್ಟಿದೆ. ನಿಮಗೆ ಒಂದೊಂದು ರೇಂಜಿಂದು ಒಂದೊಂದು ಫ್ಲೋರಲ್ಲಿ ಇದೆ. ಲೈಕ್ ಇವಾಗ ನಾವು ಇದಿಷ್ಟು ನಾವು ಇವಾಗ ಸೆಲೆಕ್ಟ್ ಮಾಡಿರೋ ಸ್ಯಾರೀಸು. ನಾವು ಇನ್ನೂ ಇವಾಗ ಮನೋಹರ್ ಅಮ್ಮಂಗೆ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ನೋಡ್ತಿದ್ದೀವಿ. ಬಟ್ ಇದು ತುಂಬ ಬರ್ತಿದೆ ಗೈಸ್. ಎಷ್ಟು 1,500ನ? 350. ಹೌದಾ, ನೋಡಿ ಗೈಸ್ ಇದು ಎಷ್ಟು ಚೆನ್ನಾಗಿದೆ. 350 ಅಂತೆ, ತುಂಬ ವರ್ತಿದೆ. ನಾವು ಬೇಕಾದ್ರೆ ಲೊಕೇಶನ್ನ ಟ್ಯಾಗ್ ಮಾಡ್ತೀವಿ. ಒಂದೇ ಕಲರ್ ಅಲ್ಲ, ಇಲ್ಲಿ ಎಷ್ಟೊಂದು ಕಲರ್ ಇದೆ, ನಿಮಗೆ ಫುಲ್ ಕನ್ಫ್ಯೂಸ್ ಆಗೋಗುತ್ತೆ ಯಾವ ತಗೋಬೇಕು ಅಂತ. ಬನ್ನಿ ಇಲ್ಲಿ ಗೈಸ್, ಏನು ಗೊತ್ತಾ, ಮನೋಹರ್ ಅಮ್ಮಂಗೆ 5 ಸೀರೆ ತಗೊಳೋದಿದ್ದು, ಇವಾಗ ಆಲ್ಮೋಸ್ಟ್ ಒಂದು 15 ಸೀರೆ ತಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಆಗಲಿ, ಕಾಸ್ಟ್ ಆಗಲಿ ತುಂಬ ಚೆನ್ನಾಗಿದೆ. ನಾನು 30 ಸತಿ ಅಟ್ ಲಾಸ್ಟ್ ಮುಗೀತು ಗೈಸ್, ಶಾಪಿಂಗ್ ಎಲ್ಲ ಮುಗೀತು. ಎಲ್ಲ ಕಡೆ ನೋಡ್ಕೊಂಬಂದು ಎಲ್ಲ ಫ್ಲೋರೂ ಲಾಸ್ಟಿಗೆ ಬಂದು ಇಲ್ಲಿ ಬಿಲ್ಲಿಂಗ್ ಕೌಂಟರಿಗೆ ಬಂದಿದ್ದೀವಿ. ಎಷ್ಟಾಗುತ್ತೆ ನೋಡೋಣ, ನಿಮಗೆ ಹೇಳ್ತೀನಿ. ಗೈಸ್ ನೋಡಿ 2 ಅವರ್ಸಿಂದ ಪಾಪ ಇವರೇ ನಮಗೆ ಸೀರೆ ಎಲ್ಲ ತೋರಿಸಿದ್ದು. ಶಾಪಿಂಗ್ ಆಯಿತು. ನೋಡಿ ಇಲ್ಲಿ ಅವನಿ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಮನು ಕೈಯಲ್ಲಿ ಒಂದು ಬ್ಯಾಗ್ ಇದೆ. ಟೋಟಲ್ ಎಷ್ಟು ಸ್ಯಾರೀಸ್ ಆಯಿತು? 14 ಸ್ಯಾರೀಸ್. ಆದರೆ ನಮ್ಗೆ ಇನ್ನೂ ಒಂದು ಸ್ಯಾರಿ ಸಿಕ್ಕಿಲ್ಲ ಗೈಸ್, ಅದನ್ನು ಹುಡ್ಕೊಂಡು ಹೋಗ್ತಿದ್ದೀವಿ. ಆದರೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಗೈಸ್ ಅವಾಗ ನಾವು ಹೇಳಿದ್ವಲ್ಲ ನಿಮಗೆ ಜಗಳ ಆಡ್ಕೊಂಡ್ ಬಂದಿದ್ವಿ ಅಂತ, ಇದೇ ಅಂಗಡಿ ನೋಡಿ ಗೈಸ್. ಒಳ್ಳೆ ಮಾತಾಡಿದ್ರೆ ಮೈ ಮೇಲೆ ಬಂದಂಗೆ ಆಡ್ದ. ನಾವು ಹೇಳಿ ಬರ್ರಿ, ಯಾರ ಹತ್ರನೂ ರೂಢಾಗಿ ಮಾತಾಡಲ್ಲ ಆಯಿತಾ. ಅವ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಹುಡುಗಿರಂತ ನೋಡಿ ರೆಸ್ಪೆಕ್ಟ್ ಕೊಡಲಿ ಅಂತ ನಾನು ಹೇಳ್ತಿಲ್ಲ. ಸಿಮೆಂಟ್ ಇದೆ ಅಂದರೆ ಸಾರಿ ಅಣ್ಣ ಅಂತ ನಿಜ ಹೇಳ್ಬರ್ತಿದ್ವಿ. ಮೈ ಮೇಲೆ ಬಂದು ಬೈತಿದ್ದಾನೆ, ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಸೊ ಏನು ಕಲಿತೆ ಇವತ್ತು ಅಂದರೆ, ಜೋರು ಮಾಡೋರಿಗೆ ಜೋರೇ ಮಾಡಬೇಕು, ನಿಧಾನಕ್ಕೆ ಮಾತಾಡಿದ್ರೆ ಸಾರಿ ಕೇಳಿ. ಗೈಸ್ ಇದು ಜುಮ್ಮಾ ಮಸೀದಿ ಹತ್ರ ಬರುತ್ತೆ, ನೋಡ್ಕೊಳ್ಳಿ ಗೈಸ್. ನೋಡಿ ಇಲ್ಲಿ ಚಿಕ್ಕಪೇಟೆ ಲೈಟ್ ಹಾಕಿದ್ದಾರೆ, ಫುಲ್ಲು ಒಂಥರ ಹಬ್ಬದ ಫೀಲಿಂಗ್ಸ್ ಬರ್ತಿದೆ ನಮಗೆ. ಹೆಂಗಿದ್ರು ವರಮಹಾಲಕ್ಷ್ಮಿ ಹತ್ರ ಬಂತು, ಆಗಸ್ಟ್ ಗೌರಿ ಗಣೇಶ ಬರುತ್ತೆ ನೆಕ್ಸ್ಟು. ಚಂದ ಹಾಕಿದ್ದಾರೆ ಲೈಟ್ ನೋಡಿ ಗೈಸ್. ನಂಗೆ ಏನು ನೋಡು, ನಂಗೆ ಇರಬೇಕು ಎಲ್ಲರೂ ಅವ್ರ ಅಂಗಡಿ ಎಲ್ಲೋ ಮೂಲೆ, ಎಲ್ಲೋ ಮೂಲೆಯಲ್ಲಿ ಇಲ್ಲ, ಎಲ್ಲೋ ಮೂಲೆಯಲ್ಲಿ ಹೋಗ್ಬೇಕು. ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ಅಲ್ಲಿ ಪೇರ್ಲೆ ಹಣ್ಣು ಕಾಣ್ತು. ಸೊ ಗೈಸ್ ಒಂದು ನಿಮಿಷ, ನಮ್ಮ ಆಟೋ ಡ್ರೈವರ್ ಕಾಲ್ ಮಾಡ್ತಿದ್ದಾರೆ. ಇವಾಗ ನಾವು ಪೇರ್ಲೆಕಾಯಿ ತಿನ್ಕೊಂಡ್ಬಿಟ್ಟು ಇವಾಗ ಆಟೋ ಬುಕ್ ಮಾಡಿದ್ದೀವಿ ಆಚಾರ್ಯ ಇನ್ಸ್ಟಿಟ್ಯೂಟಿಗೆ. ಇವಾಗ ನಾವು ಹೋಗ್ತೀವಿ. ಶಾಪಿಂಗ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿದ್ವಿ. 8:51 ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಬಟ್ ಟ್ರಾಫಿಕ್ ಇನ್ನು 9 ಆಗ್ಬೋದೇನೋ. ಆ್ಯಸ್ ಯೂಶ್ವಲ್ ಗೈಸ್ ಬರ್ತಾ ಟ್ರೈನು ಹೋಗ್ತಾ ಆಟೋ. ಇವಾಗ 3 ಜನ ಇದ್ದೀವಿ, ಅದಕ್ಕೆ ಆಟೋ. ಅಕಸ್ಮಾತ್ 4 ಜನ ಇದ್ದರೆ ಕ್ಯಾಬ್ ಮಾಡ್ಕೊಂಡ್ಬಿಟ್ಟು ಆಟೋದಲ್ಲಿ ಹೋಗೋಕ್ಕೆ ಮಂಚಾಗಿಲ್ಲ, ಇಲ್ಲ ಅನ್ನೋ ನೋಡ್ಕೊಂಡು ಫ್ರೆಶ್ ಏರ್ ತಗೊಂಡು ಆರಾಮಾಗಿ ಹೋಗ್ಬೋದು. ಅಂದರೆ ಬೆಂಗಳೂರಲ್ಲಿ ಫ್ರೆಶ್ ಏರ್ ಸಿಗೋಲ್ಲ ನಿಮಗೆ, ಧೂಳೆ ಸಿಗೋದು. ಆ್ಯಂಡ್ ನಾನು ಫಸ್ಟ್ ಟೈಮು ಇಷ್ಟು ಆಫ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅಂದರೆ ನಮ್ಮ ಅಮ್ಮಂಗೋಸ್ಕರ. ನಾನಂತೂ ಒಂಥರ ಶಾಪಿಂಗ್ ಕಷ್ಟನೇ ಅಲ್ಲ, ಆದರೂ ಇವರಿಬ್ಬರು ಸಹಕಾರದಿಂದ ನಾನು ಇವತ್ತು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಗಾಯ್ಸ್. ಇವಾಗ ನಾವು ಆ್ಯಕ್ಚುಲಿ ಆಚಾರ್ಯ ಕಾಲೇಜ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ರೀಚ್ ಆಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಹೆಂಗೆ ರೀಚ್ ಆದ್ವಿ ಅಂತಲೇ ಗೊತ್ತಿಲ್ಲ, ಬೇಗ ಬಂದ್ವಿ. ಆದರೆ ನಮ್ಮ ಮನೆ ವಿಚಾರ, ಇವ್ರ ಮನೆ ವಿಚಾರ, ಇವ್ರ ಮನೆ ವಿಚಾರ, ನಮ್ಮದು ಸಮಾಜದ ವಿಚಾರ, ಇಂಟರ್ನ್ಶಿಪ್ ವಿಚಾರ ಎಲ್ಲದನ್ನೂ ಮಾತಾಡ್ಕೊಂಡು ಬಂದ್ವಿ. ಇಂಟರ್ನ್ಶಿಪ್ ಅಂದರೆ ಯಾರಿಗೆ ಏನೇನು ಬಂಗಾರ ಕೊಡಿಸ್ತೀವಿ. ಸೊ ಇವಾಗ ನಾವು ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ.
ಚಾಲೆಂಜ್. ಆದರೆ ನಾವು ಹೋಗಿದ್ದೀವಿ ಶಾಪು ನಿಜ ರಿಟರ್ನ್ ಗಿಫ್ಟ್ಸ್ಗೆ ಮತ್ತು ಮದುವೆಯಲ್ಲಿ ಒಂದೇ ಥರ ಸ್ಯಾರಿ ತೊಗೋಬೇಕು ಆ ಥರ ಎಲ್ಲ ಇದ್ರೆ ವರ್ಕ್ ಶಾಪ್ ಸ್ಕೂಲ್ ಡೇ ಆಗುತ್ತಲ್ಲ ಆಗ ಟೀಚರ್ಸ್ ಅಲ್ಲಿ ಇಂತಿಂತಾನೆ ತೊಗೊಂಡೋಗೋದು ಅನ್ಸುತ್ತೆ. ನಮಗೆ ಗ್ರ್ಯಾಜುಯೇಷನ್ ತರೋದು ಅನ್ಸುತ್ತೆ. ಹೌದು ವರ್ತ್ ಇದೆ ಅಂದರೆ ಪ್ರೈಸ್ ವರ್ತ್ ಇದೆ.